ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹಿರಿಕಿರಿಯ ಪ್ರಮುಖರುಗಳು ಎಲ್ಲರೂ ನಾವು ಜೊತೆಗಿದ್ದು ನಮ್ಮ ಪಕ್ಷವನ್ನು ಶ್ರೀಯುತ ಗೋಟ್ನೇಕರ್ ಅವರನ್ನ ಸೇರ್ಪಡೆ ವಿಷಯವನ್ನು ಚರ್ಚೆ ಮಾಡಿ ನಾವು 30ಕ್ಕೆ ಈ ಸೇರ್ಪಡೆ ನಿರ್ಧಾರದ ತನಕ ನಾವು ಬಂದಿದ್ದೇವೆ. ಇವತ್ತು ನನ್ನ ಸೌಹಾರ್ದಯುತವಾಗಿ ನಾನು ಅವರು ಮಾತುಕತೆಯನ್ನು ಅವರೆಲ್ಲ ಜೊತೆಗಾರರ ಜೊತೆಗೆ ಮಾತಾಡಿ ಹಳಿಯಾಳದ ಅಭಿವೃದ್ಧಿಗೆ ಅಲ್ಲಿಯ ಜನರ ಸಮಸ್ಯೆಗಳಿವೆ, ಅದು ಚರ್ಚೆ ಮುಗಿಯೋದಿಲ್ಲ, ಇನ್ನೂ ಅಷ್ಟು ಹೆಚ್ಚು ವಿಷಯಗಳು ಇದ್ದೇ ಇದೆ. ನಾವೆಲ್ಲ ಒಟ್ಟಾಗಿ ನಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ, ಜನರ ಕಷ್ಟ ದೂರ ಮಾಡೋದಕ್ಕೆ, ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗೋದಕ್ಕೆ, ನಾವು ರೈತ ಸಮುದಾಯದ ಧ್ವನಿ ಆಗೋದಕ್ಕೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಗೋಟ್ನೇಕರ್ ಅವರು ನಮ್ಮೆಲ್ಲ ಗೊತ್ತಿದ್ದಂತೆ ಇವತ್ತು ಅವರು ಮುಂದಿನ ದಿನಗಳಲ್ಲಿ ಅವ್ರ ಸೇರ್ಪಡೆ ನಮ್ಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡ್ತದೆ. ಜೊತೆಗೇ ಇದ್ದೇವೆ ನಾವು, ಆದರೆ ಅದು ಈಗ ಒಂದೊಂದು ಶಕ್ತಿಯಾಗಿತ್ತು, ಈಗ ಒಟ್ಟಾದ ಶಕ್ತಿಯಾಗಿ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗೋಟ್ನೇಕರ್ ಅವರು, ಸುನೀಲ್ ಹೆಗಡೆ ಅವರು, ನಮ್ಮ ದಾಂಡೇಲಿಯಲ್ಲಿ, ಜೋಯಿಡಾದಲ್ಲಿ ನಮ್ಮ ಪಕ್ಷದಲ್ಲಿರುವಂಥ ಪ್ರಮುಖರು, ನಾವೆಲ್ಲರೂ ಸೇರಿ ನಮ್ಮ ಹಳಿಯಾಳದಲ್ಲಿ BJPಯ ಒಂದು ಭದ್ರ ನೆಲೆಯನ್ನು ಇನ್ನಷ್ಟು ಹೆಚ್ಚು ಭದ್ರಗೊಳಿಸೋದಕ್ಕೆ ನಮ್ಮೆಲ್ಲ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತ ನಾನು ಯಾವ್ಯಾವ ಭಾಷೆಯಲ್ಲಿ ಹೇಳಿದರೂ ಕಡಿಮೆ ಅನ್ನುವಷ್ಟು ಕೆಟ್ಟು ಹೋಗಿದೆ. ಇದು ಕೆಟ್ಟು ದುರ್ನಾತ ಬರ್ತಾ ಇದೆ. ಬರೀ ಈ ಸಣ್ಣ ವಾಸನೆ ಬರೋದಲ್ಲ, ಇದು ದುರ್ನಾತ ಬರ್ತಾ ಇದೆ. ಆಡಳಿತ ಅಷ್ಟು ಹದಗೆಟ್ಟಿದೆ, ಆಡಳಿತವೇ ಇಲ್ಲ ಅನ್ನೋ ಸ್ಥಿತಿ ಹೋಗಿದೆ ಈಗ.